ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂತದ್ದು. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ರೀತಿಯಲ್ಲ ಹೇಳ್ಬೋದಾಗಿರುತ್ತೆ. ವಿದ್ಯಾರ್ಥಿಗಳ ಒಂದು ಮಟ್ಟಕ್ಕೆ ಯೋಚನೆ ಮಾಡಿದ್ರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. SSLC ಮತ್ತೆ ದ್ವಿತೀಯ PUC ಅಂದ್ರೆ PUC ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯಲ್ಲಿ ಒಂದು ಮಹತ್ವದ ಬದಲಾವಣೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಇಂದು ಶಿಕ್ಷಣ ಸಚಿವರಾಗಿರುವಂತಹ ಒಂದು ಮಧು ಬಂಗಾರಪ್ಪನವರು ಒಂದು ಸುದ್ದಿಗೋಷ್ಠಿಯನ್ನು ಕರೆಯೋದ್ರ ಮುಖಾಂತರದಲ್ಲಿ ಈ ಸಂಬಂಧಪಟ್ಟಂತೆ ಅಧಿಕೃತ ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಕಳೆದ ವರ್ಷಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ಹಿಂದಿನ ವರ್ಷದಲ್ಲೆಲ್ಲ ಇತ್ತಲ್ಲ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ಅಂತಕ್ಕಂಥದ್ದು, ಅದನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ನಲ್ಲಿ ಚೇಂಜಸ್ಗೆ ಸಂಬಂಧಪಟ್ಟಂತೆ ಹಿಂದೆ ಕೂಡ ಮಾಹಿತಿನ ಕೂಡ ನಾವು ತಿಳಿಸಿದ್ವಿ. ಆದ್ರೆ ವಿದ್ಯಾರ್ಥಿಗಳಿಗೆ ಅದು ಅಂದ್ರೆ ಅನುಮೋದನೆ ಎಲ್ಲ ಪಡ್ಕೊಂಡು ಅಧಿಕೃತ ಒಂದು ಪ್ರಕಟಣೆ ಇವತ್ತು ಹೊರಬಿದ್ದಿದೆ ಅಂತ ಹೇಳ್ಬೋದಾಗಿರುತ್ತೆ. ಇಲಾಖೆ ಕಡೆಯಿಂದ ಶಿಕ್ಷಣ ಸಚಿವರಾಗಿರತಕ್ಕಂಥ ಮಧು ಬಂಗಾರಪ್ಪನವರೇ ಒಂದು ಪಾಸಿಂಗ್ ಮಾರ್ಕ್ಸ್ ನ ಇಳಿಕೆಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಯಾವ ವರ್ಷದಿಂದ ಜಾರಿ ಆಗ್ತಿದೆ, ಎಲ್ಲೆಲ್ಲಿ ಜಾರಿ ಆಗ್ತಿದೆ, ಎಷ್ಟು ಮಾರ್ಕ್ಸ್ ನ ತಗೊಂಡ್ರೆ ವಿದ್ಯಾರ್ಥಿಗಳು ಪಾಸ್ ಆಗ್ತಾರಾಗಿದ್ರೆ ಏನು ಎತ್ತ, SSLC ವಿದ್ಯಾರ್ಥಿಗಳಿಗೆ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಒಂದು ಆಲೋಚನಾ ಮಟ್ಟಕ್ಕೆ ಯೋಚನೆ ಮಾಡಿದ್ರೆ ಇದೊಂದು ಗುಡ್ ನ್ಯೂಸ್ ರೀತಿನೇ ಅಂತ ಹೇಳ್ಬೋದಾಗಿರುವಂತದ್ದು. ವಿದ್ಯಾರ್ಥಿಗಳಿದ್ರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಇಳಿಕೆ ಆಗಿದೆ, ಏನು ಎತ್ತ, ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆಗ್ತಾರೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂತೀರಾ. 13 ಅಂಕ ತಗೊಂಡ್ರು ಕೂಡ ವಿದ್ಯಾರ್ಥಿಗಳಿಗೆ ಪಾಸ್ ಅಂತ ಹೇಳ್ಬೋದಾಗಿರುತ್ತೆ. ಅದು ಯಾವ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಹೆಚ್ಚುವರಿ ಮಾಹಿತಿನ ತಿಳ್ಕೊಂತಾರೆ. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತಹ ವಿದ್ಯಾರ್ಥಿಗಳು ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ಪಡ್ಕೊಬೋದಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇರೋದಾಗಿರುತ್ತೆ ಅಂತ ಹೇಳ್ತಾ, ಹಾಗೆ ವಿದ್ಯಾರ್ಥಿಗಳು ಯೂಟ್ಯೂಬ್ ಇನ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರೋ ಹೆಚ್ಚುವರಿ ಮಾಹಿತಿನ ಪಡ್ಕೊಳ್ಳೋದಕ್ಕೆ, ಅಪ್ಡೇಟ್ಸ್, ಇನ್ಫಾರ್ಮೇಷನ್ಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಪಡ್ಕೊಳ್ಳೋದಕ್ಕೆ, SSLC ಎಕ್ಸಾಮ್, PUC ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಟಿಪ್ಸ್ಗಳಿಗಾಗಿ ಎಲ್ಲದಕ್ಕೂ ಕೂಡ ಒಂದು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಬಹುದು. ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಹೆಚ್ಚುವರಿ ಒಂದು ಗೈಡೆನ್ಸ್ ಗಳನ್ನ ಪಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ ಮುಖಾಂತರ ಕೂಡ ಸಂಪರ್ಕನ ಮಾಡಬಹುದು ಅಂತ ತಿಳಿಸ್ತಾ, ಇದೀಗ ವಿದ್ಯಾರ್ಥಿಗಳಿಗೆ SSLC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಇಲ್ಲಿ ನಾನು ಮಾಹಿತಿನ ಕೊಡ್ತಾನೆ, ಗಮನಿಸ್ಕೋಬಹುದಾಗಿರುತ್ತೆ ವಿದ್ಯಾರ್ಥಿಗಳು. ಇಲಾಖೆ ಕಡೆಯಿಂದ ಒಂದು ಚೇಂಜಸ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಹಬ್ಬದ ಸಂದರ್ಭದಲ್ಲಿ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಒಂದು ಗುಡ್ ನ್ಯೂಸ್ ರೀತಿ SSLC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಏನು ಬದಲಾವಣೆ ಆಗಿದೆ ಅಂದ್ರೆ, ಮೊದಲನೇದಾಗಿ SSLC ವಿದ್ಯಾರ್ಥಿಗಳಿಗೆ ಹಿಂದೆ ಇದ್ದಂತ ಪಾಸಿಂಗ್ ಮಾರ್ಕ್ಸ್ ಏನಿತ್ತು ಅಂತಂದ್ರೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ 625 ಮಾರ್ಕ್ಸ್ಗೆ ಪರೀಕ್ಷೆಗಳನ್ನು ನಡೆಸ್ತಾ ಇದ್ರು. ಆ ಒಂದು ವಿದ್ಯಾರ್ಥಿಗಳಿಗೆ 625 ಮಾರ್ಕ್ಸ್ಗೆ ಎಕ್ಸಾಮ್ ನಡೆಸ್ತಿರಲ್ಲ, ಅದರಲ್ಲಿ ವಿದ್ಯಾರ್ಥಿಗಳಿಗೆ ಅಂದ್ರೆ ಪ್ರತಿ ವಿಷಯದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ 35% ಅಂಕ ಬರಬೇಕು ಅಂತ ಇರ್ತಿತ್ತು ವಿದ್ಯಾರ್ಥಿಗಳಿಗೆ. ಅಂದ್ರೆ ಅವ್ರ ಎಕ್ಸಾಮ್ ಅನ್ನ ಬರೀತಾರಲ್ಲ ವಿದ್ಯಾರ್ಥಿಗಳಿಗೆ, ಅಂದ್ರೆ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸ್ ಅಂತ ಇರ್ತಿತ್ತು, ವಿದ್ಯಾರ್ಥಿಗಳಿಗೆ 20 ಮಾರ್ಕ್ಸ್ಗೆ ಇಂಟರ್ನಲ್ ಇರ್ತಿತ್ತು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ 80 ಮಾರ್ಕ್ಸ್ಗೆ ಥಿಯರಿಗಳು ಕೂಡ ನಡೀತಿತ್ತು. ಮತ್ತೆ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ಗಳಿಗೆ 25 ಮಾರ್ಕ್ಸ್ಗೆ ಇಂಟರ್ನಲ್ ಇದ್ರೆ 100 ಮಾರ್ಕ್ಸ್ಗೆ ಒಂದು ಥಿಯರಿ ಎಕ್ಸಾಮ್ಗಳು ನಡೀತಿತ್ತು. ಅಂದ್ರೆ ವಿದ್ಯಾರ್ಥಿಗಳಿಗೆ ಕಳೆದ ಬಾರಿ ಇದ್ದಂಥದ್ದು ಏನಿತ್ತು ಅಂತಂದ್ರೆ, ಹಿಂದಿನ ವರ್ಷಗಳಲ್ಲಿ ಇಂಟರ್ನಲ್ ಮಾರ್ಕ್ಸ್ 20 ಮಾರ್ಕ್ಸ್ಗೆ ಇರ್ತಿತ್ತು, ಕನಿಷ್ಠ 7 ಅಂಕ ಬರಲೇಬೇಕಿತ್ತು ವಿದ್ಯಾರ್ಥಿಗಳಿಗೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಥಿಯರಿ ಪರೀಕ್ಷೆಯಲ್ಲಿ ಅಂದ್ರೆ ಲಿಖಿತ ಪರೀಕ್ಷೆಯನ್ನು ಬರೀತಿಲ್ಲ ವಿದ್ಯಾರ್ಥಿಗಳು ರೈಟಿಂಗ್ ಎಕ್ಸಾಮ್ ಅಲ್ಲಿ, ಅದು 80 ಮಾರ್ಕ್ಸ್ಗೆ ಪರೀಕ್ಷೆಯನ್ನು ಬರೆದಲ್ಲಿ 28 ಬರಬೇಕಿತ್ತು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ 100 ಮಾರ್ಕ್ಸ್ಗೆ ಪರೀಕ್ಷೆಯನ್ನು ಬರೆದಲ್ಲಿ 35 ಮಾರ್ಕ್ಸ್ ಬರಬೇಕಾಗಿತ್ತು. ವಿದ್ಯಾರ್ಥಿಗಳಿಗೆ 35% ಅಂಕ ಅಂತಕ್ಕಂಥದ್ದು ಬರಬೇಕು ಅಂತ ಇತ್ತು. ಬಟ್ ಈ ಬಾರಿ ಏನ್ ಚೇಂಜಸ್ ಮಾಡಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಚೇಂಜ್ ಅಂತ ಹೇಳ್ಬೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಆಗಿರುವಂತಹ ಮಹತ್ವದ ಬದಲಾವಣೆ ಏನಂದ್ರೆ, ವಿದ್ಯಾರ್ಥಿಗಳು 625 ಅಂಕಕ್ಕೆ 206 ಅಂಕವನ್ನ ಗಳಿಸಿದ್ರೆ ಆ ವಿದ್ಯಾರ್ಥಿನ ಉತ್ತೀರ್ಣ ಅಂತ ಪರಿಗಣಿಸ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಇವಾಗ ಎಕ್ಸಾಂಪಲ್ ನಾನು ಕೊಡ್ತೇನೆ, 20 ಅಂಕಕ್ಕೆ 20 ಅಂಕನು ಇಂಟರ್ನಲ್ ನಿಮಗೆ ಸಿಕ್ಕಿದೆ ಅನ್ಕೊಳ್ಳಿ. ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ, ಉದಾಹರಣೆ ಕೊಡ್ತಿರೋಂಥದ್ದು 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತಲ್ಲ, ವಿದ್ಯಾರ್ಥಿಗಳಿಗೆ 20 ಅಂಕ ಇಂಟರ್ನಲ್ ಸಿಕ್ಕಿದೆ ಅನ್ಕೊಳ್ಳಿ. ಎಕ್ಸಾಮ್ ನಲ್ಲಿ ವಿದ್ಯಾರ್ಥಿಗಳು 13 ಅಂಕ ತಗೊಂಡ್ರು ಕೂಡ ಆ ವಿದ್ಯಾರ್ಥಿಯನ್ನ ಆ ಸಬ್ಜೆಕ್ಟ್ ನಲ್ಲಿ ಪಾಸ್ ಅಂತ ಪರಿಗಣಿಸ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಇವಾಗ ವಿದ್ಯಾರ್ಥಿಗಳು ಇಲ್ಲಿ 20ಕ್ಕೆ 20 ಕಾಮನ್ ಆಗಿ ತಗೊಂಡಿಲ್ಲ ಅನ್ಕೊಳ್ಳಿ, 15 ಅಂಕ ತಗೊಂಡ್ರು ಕೂಡ ಅವನ ಎಕ್ಸಾಮ್ ಅಲ್ಲಿ ವಿದ್ಯಾರ್ಥಿಗಳು 18 ಮಾರ್ಕ್ಸ್ ತಗೊಂಡ್ರು ಕೂಡ ಅಂದ್ರೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಬೇಕು ಅಂದ್ರೆ ಅವರಿಗೆ 33% ಅಂಕ ಬರಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇಂಟರ್ನಲ್ ಅನ್ನ ಆಡ್ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮೊದಲು ಕಳೆದ ವರ್ಷಗಳಲ್ಲಿ ಯಾವ ತರ ಇತ್ತು ಅಂದ್ರೆ, ವಿದ್ಯಾರ್ಥಿಗಳಿಗೆ ಥಿಯರಿ ಪರೀಕ್ಷೆ, ಲಿಖಿತ ಪರೀಕ್ಷೆ ಎಕ್ಸಾಮ್ ಅನ್ನ ಬರೀತಿರಲ್ಲ ಎಕ್ಸಾಮ್ ಅಲ್ಲಿ, ಅಂತಿಮ ಪರೀಕ್ಷೆ ಅಂತಕ್ಕಂಥದ್ದು, ಆ ಪರೀಕ್ಷೆಯಲ್ಲಿ ಇಂತಿಷ್ಟೇ ಅಂಕ ಬರಬೇಕು ಅಂತ ಇತ್ತು, 80 ಮಾರ್ಕ್ಸ್ 28 ಬರಲೇಬೇಕು ಅಂತಿತ್ತು. ಆ ನಂತರದಲ್ಲಿ ಇಂಟರ್ನಲ್ ಆಡ್ ಆಗ್ತಿತ್ತು, ಮಾರ್ಕ್ಸ್ ಕಾರ್ಡ್ಗೆ ಬರ್ತಿತ್ತು ಅಷ್ಟೇ. ಬಟ್ ಈ ಬಾರಿ ಏನಾಗ್ತಿದೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿಗಳು ಪರೀಕ್ಷೆ ಮತ್ತೆ ಒಂದು ಇಂಟರ್ನಲ್ ಮಾರ್ಕ್ಸ್ ಎರಡನ್ನ ಕೂಡ ಇನ್ಕ್ಲೂಡ್ ಮಾಡಿನೇ ವಿದ್ಯಾರ್ಥಿಗಳಿಗೆ 33% 33 ಅಂಕ ಪರ್ಸೆಂಟ್ ಅನ್ನ ಪಡೆದಿದ್ದಾರೆ, ಪಾಸ್ ಅಂತಾನೆ ಪರಿಗಣಿಸ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇಂಟರ್ನಲ್ ಅನ್ನ ಆಡ್ ಮಾಡಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬರುತ್ತೆ. ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ವಿದ್ಯಾರ್ಥಿಗಳಿಗೆ 20 ಮಾರ್ಕ್ಸ್ ತಗೊಂಡು ಮತ್ತೆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು 13 ಮಾರ್ಕ್ಸ್ ತಗೊಂಡ್ರು ಕೂಡ ಅವರನ್ನ ಪಾಸ್ ಅಂತ ಪರಿಗಣನೆ ಆಗ್ತಾರೆ, 33% ಬಂದಿರುತ್ತೆ. ಈ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇನ್ನೊಂದೇನಂದ್ರೆ ಓವರ್ ಆಲ್ ಆಗಿ 206 ಮಾರ್ಕ್ಸ್ ಬಂದ್ರು ಕೂಡ ಆ ವಿದ್ಯಾರ್ಥಿನ ಪರಿಗಣನೆ ಪಾಸ್ ಅಂತ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ 13ಕ್ಕಿಂತ ಕಡಿಮೆ ಕೆಲವೊಂದು ಸಬ್ಜೆಕ್ಟ್ ಬಂದು ಇನ್ನು ಕೆಲವೊಂದು ಸಬ್ಜೆಕ್ಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಜಾಸ್ತಿ ಮಾರ್ಕ್ಸ್ ತಗೊಂಡ್ರು ಕೂಡ ವಿದ್ಯಾರ್ಥಿಗಳಿಗೆ ಒಟ್ಟಿನಲ್ಲಿ 625ಕ್ಕೆ 206 ಮಾರ್ಕ್ಸ್ ಅಂದ್ರೆ ಓವರ್ ಆಲ್ ಆಗಿ 33% ಬಂದ್ರು ಕೂಡ ವಿದ್ಯಾರ್ಥಿಗಳನ್ನ, ಅಂದ್ರೆ ಈಗ 100% ಅಂತ ಈಗ ಎಲ್ಲ ಸಬ್ಜೆಕ್ಟ್ ಗಳನ್ನ ಇನ್ಕ್ಲೂಡ್ ಮಾಡಿ 625 ಅಂತ ತಗೊಂಡಾಗ 206 ಮಾರ್ಕ್ಸ್ ಬಂದ್ರೆ 33% ಈ ತರ. ಈ ವಿದ್ಯಾರ್ಥಿಗಳಿಗೆ 33% ಬಂದಿರೋದ್ರಿಂದ ಉತ್ತೀರ್ಣ ಅಂತಾನೆ ಪರಿಗಣಿಸ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಈ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಪಾಯಿಂಟ್ ಆಫ್ ಇಂದ ವಿದ್ಯಾರ್ಥಿಗಳ ಒಂದು ಮಟ್ಟಕ್ಕೆ ಯೋಚನೆ ಮಾಡಿದ್ರೆ ಇದು ಗುಡ್ ನ್ಯೂಸ್ ತರನೇ ಕಾಣುತ್ತೆ. ಬಟ್ ಒಂದು ಚರ್ಚೆಗಳು ಕೂಡ ಇದೀಗ ಶುರು ಆಗ್ತಿರೋದಾಗಿರುತ್ತೆ. ಬಟ್ ಇದೀಗ ವಿದ್ಯಾರ್ಥಿಗಳಿಗೆ
ಇನ್ನೊಂದು PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸುವಂತಾರೆ. ಆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪಾಸಿಂಗ್ ಮಾರ್ಕ್ಸ್ ಅಂತಕ್ಕಂಥದ್ದು ಏನಿತ್ತಲ್ಲ, ಆ ವಿದ್ಯಾರ್ಥಿಗಳಿಗೆ 30% ಅಂಕವನ್ನು ತಗೊಂಡ್ರೆ ವಿದ್ಯಾರ್ಥಿಗಳಿಗೆ ಪಾಸ್ ಅಂತದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿಯನ್ನು ತಿಳಿಸಿರೋದಾಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ 30% ಮಾರ್ಕ್ಸ್ ಅನ್ನು ತಗೊಂಡ್ರೆ ಆ ವಿದ್ಯಾರ್ಥಿಗಳನ್ನ ಪಾಸ್ ಅಂತ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ 600 ಅಂಕಗಳಿಗೆ ವಿದ್ಯಾರ್ಥಿಗಳಿಗೆ 198 ಅಂಕ ಅಲ್ಲ ವಿದ್ಯಾರ್ಥಿಗಳಿಗೆ ಆ ಒಂದು PUC ವಿದ್ಯಾರ್ಥಿಗಳಿದೆಯಲ್ಲ, ಆ ವಿದ್ಯಾರ್ಥಿಗಳು ಕೂಡ ಸೇಮ್ 33% ಅನ್ನು ತಗೊಂಡ್ರೆ ಕೂಡ ವಿದ್ಯಾರ್ಥಿಗಳನ್ನ ಪಾಸ್ ಅಂತ ಪರಿಗಣಿಸ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವ ತರ ಇರುತ್ತೆ ಅಂದ್ರೆ 600 ಮಾರ್ಕ್ಸ್‌ಗೆ ವಿದ್ಯಾರ್ಥಿಗಳಿಗೆ PUC ವಿದ್ಯಾರ್ಥಿಗಳು ಸೇಮ್ ಮಾಡಿದರೆ 33% ಅನ್ನು ತಗೋಬೇಕು ಅಂತ ಹೇಳಿದ್ದಾರೆ. ಅಂದ್ರೆ 600 ಮಾರ್ಕ್ಸ್‌ಗೆ 198 ಅಂಕವನ್ನು ವಿದ್ಯಾರ್ಥಿಗಳು ಪರಿಗಣಿಸಿದ್ರೆ, ಸೊ ಅಂದ್ರೆ 600 ಮಾರ್ಕ್ಸ್‌ಗೆ 198 ಅಂಕವನ್ನು ಪರಿಗಣಿಸಿದ್ರೆ 33% ಅವರ ಒಂದು ರಿಸಲ್ಟ್ ಕೂಡ ಬರುತ್ತೆ. ಆ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಪಾಸ್ ಅಂತ ಪರಿಗಣಿಸಲಾಗ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೇಮ್ ಆ ವಿದ್ಯಾರ್ಥಿಗಳು ಕೂಡ ಆಂತರಿಕ ಅಂಕವನ್ನು ಕೂಡ ಇನ್ಕ್ಲೂಡ್ ಮಾಡ್ತವೆ ಅಂತಾನೆ ಅವ್ರ ಮಾಹಿತಿಯನ್ನು ತಿಳಿಸಿರೋದಾಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ PUC ವಿದ್ಯಾರ್ಥಿಗಳು ಕೂಡ ಇವಾಗ ಒಂದು ಆರ್ಟ್ಸ್ ಮತ್ತೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಅನ್ನ ಆಡ್ ಮಾಡಿರೋದಾಗಿರುತ್ತೆ. 20 ಮಾರ್ಕ್ಸ್‌ಗೆ ಇಂಟರ್ನಲ್ ಇರುತ್ತೆ, 80 ಮಾರ್ಕ್ಸ್‌ಗೆ ಪರೀಕ್ಷೆನ ಬರೀತಿರೋದಾಗಿರುತ್ತೆ. ಆರ್ಟ್ಸ್ ಮತ್ತೆ ಕಾಮರ್ಸ್ ವಿದ್ಯಾರ್ಥಿಗಳು ಕೂಡ ಅವ್ರಿಗೂ ಕೂಡ ಸೇಮ್ ಅದೇ ರೀತಿ ಅನ್ವಯನೇ ಆಗೋದಕ್ಕೆ ಮಾಹಿತಿಯನ್ನು ತಿಳಿಸಿರೋದಾಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ PUC ವಿದ್ಯಾರ್ಥಿಗಳು ಕೂಡ 33% ಮಾರ್ಕ್ಸ್ ಬಂದ್ರೆ ಅವರನ್ನ ಕೂಡ ಪಾಸ್ ಅಂತಾನೆ ಪರಿಗಣನೆ ಆಗ್ತಾರೆ. ಮತ್ತೆ ಸೈನ್ಸ್ ವಿದ್ಯಾರ್ಥಿಗಳು ಏನಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ವಿದ್ಯಾರ್ಥಿಗಳಿಗೆ 33% ರಿಸಲ್ಟ್ ಅಂತಕ್ಕಂಥದ್ದೇ ವಿದ್ಯಾರ್ಥಿಗಳಿಗೆ ಬರಬೇಕಾಗಿರುತ್ತೆ. ಸೊ ಈಗ ವಿದ್ಯಾರ್ಥಿಗಳಿಗೆ ಓವರ್ ಆಲ್ ಆಗಿ ಆ ವಿದ್ಯಾರ್ಥಿಗಳು ಕೂಡ ಸೇಮ್ ಅದೇ ರೀತಿ ಅನ್ವಯ ಆಗ್ತದೆ ಅಂತ ಹೇಳ್ಬೋದು. ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೆಲವೊಂದು ಮಾಹಿತಿಗಳು ಬರೋದಿದ್ದಾವೆ ಸೈನ್ಸ್ ವಿದ್ಯಾರ್ಥಿಗಳಿಗೆ. ಅದು ಬಂದಾಗ ಹೆಚ್ಚಿನ ಮಾಹಿತಿ ನಿಮಗೆ ಹಂಚ್ಕೋತೀವಿ ಅಂತ ಹೇಳ್ತಾ 2025-26 ಯಾವಾಗಿಂದ ಜಾರಿ ಆಗುತ್ತೆ ಏನು ಅಂತ ಹೇಳಿದ್ರೆ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಈ ನಿಯಮವನ್ನು ಜಾರಿಗೆ ಮಾಡಲಾಗ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಎಲ್ಲರಿಗೂ ಕೂಡ ರಿಪೀಟರ್ಸ್ ಆಗಿರ್ಬೋದು, ಖಾಸಗಿ ಅಭ್ಯರ್ಥಿಗಳಾಗಿರ್ಬೋದು, ಹೊಸ ವಿದ್ಯಾರ್ಥಿಗಳು ಅಂದ್ರೆ ಫ್ರೆಶರ್ಸ್ ಆಗಿರ್ಬೋದು, ಈ ಹಿಂದೆ ಅಂದ್ರೆ ಹೊಸದಾಗಿ ಈ ವರ್ಷದಲ್ಲಿ ಪರೀಕ್ಷೆನ ಕಟ್ಟಿರುವಂತ ಒಂದು 10ನೇ ತರಗತಿ ಓದ್ತಿರುವಂತರಾಗಿರ್ಬೋದು ಅಥವಾ PUC ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತೆ. ನಂತರದಲ್ಲಿ ಕಳೆದ ವರ್ಷಗಳಲ್ಲಿ ಅನುತ್ತೀರ್ಣ ಫೇಲ್ ಆಗಿರುವಂತಹ ರಿಪೀಟರ್ಸ್ ವಿದ್ಯಾರ್ಥಿಗಳು ಬರೀ ಪರೀಕ್ಷೆನ ಕಟ್ತಿಲ್ಲ, ಅವ್ರಿಗೂ ಕೂಡ ಅನ್ವಯ ಆಗುತ್ತೆ SLC PUC ಅವರಿಗೆ. ಮತ್ತೆ ಪ್ರೈವೇಟ್ ಆಗಿ ಪರೀಕ್ಷೆನ ಕಟ್ಟುವಂತ ವಿದ್ಯಾರ್ಥಿಗಳು ಕೂಡ ಇದು ಅನ್ವಯ ಆಗುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಬರೀ ಪರೀಕ್ಷೆ ಬರೆಯೋರೆಲ್ಲರಿಗೂ ಕೂಡ ಇದೇ ನಿಯಮ ಅನ್ವಯ ಆಗುತ್ತೆ. ಮತ್ತೆ ರಾಜ್ಯದ ಎಲ್ಲ ಅಂದ್ರೆ ರಾಜ್ಯದ ಪಠ್ಯಕ್ರಮ ಅನುಸರಣೆ ಮಾಡ್ತಿರ್ತಕ್ಕಂಥ ಎಲ್ಲ ಒಂದು ರಾಜ್ಯ ಸ್ಟೇಟ್ ಸಿಲೆಬಸ್ ಅನ್ನು ಅನ್ವಯ ಮಾಡ್ತಿರ್ತಕ್ಕಂಥ ಅಂದ್ರೆ ಫಾಲೋ ಮಾಡ್ತಿರ್ತಕ್ಕಂಥ ಎಲ್ಲ ಒಂದು ಗೌರ್ಮೆಂಟ್ ಅಂದ್ರೆ ಸರ್ಕಾರಿ ಶಾಲೆಗಳಾಗಿರ್ಬೋದು, ಏಡೆಡ್ ಅಂತಕ್ಕಂಥದ್ದು ಅನುದಾನಿತ ಶಾಲೆಗಳಾಗಿರ್ಬೋದು, ಅನ್ಎಡೆಡ್ ಅಂತಕ್ಕಂಥದ್ದು ಅಂದ್ರೆ ಅನುದಾನ ರಹಿತ ಶಾಲೆಗಳು ಎಲ್ಲ ಕಡೆನೂ ಕೂಡ ಈ ನಿಯಮ ಅನ್ವಯ ಆಗುತ್ತೆ ಅಂತ ಶಿಕ್ಷಣ ಸಚಿವರು ಮಾಹಿತಿನ ಕೊಟ್ಟಿದ್ದಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ಮುಖಾಂತರ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೊಂತ ಇರಬಹುದಾಗಿರುತ್ತೆ.